ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ನಾನು ಒಂದು ಹೊಸ ರೆಸಿಪಿ ಜೊತೆ ನಿಮ್ಮ ಎದುರಿಗೆ ಬಂದಿದ್ದೀನಿ. ಇಲ್ಲಿ ನಾನು ಬಾಣಂತಿಯರಿರುವಾಗ ಮಾಡಿಕೊಡುವಂಥ ಅಂಟಿನ ಉಂಡೆ ಅಂತ ಹೇಳ್ತಾರೆ, ಅದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರೂ ಕೂಡ ತಿನ್ಬೋದು. ಹಾಗೇನೋ ಅವರೇ ತಿನ್ನಬೇಕು ಇವರೇ ತಿನ್ನಬೇಕು ಅಂತಿಲ್ಲ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಈಗ ಬ್ಯಾಕ್ ಪೇನ್ ಇರೋರಿಗೆ, ಕೈಕಾಲು ನೋವು ಇರೋರಿಗೆ, ಹಾಗೆ ಮಕ್ಕಳಿಗೆ ವೀಕ್ನೆಸ್ ಇರೋರಿಗೆ ತುಂಬ ಒಳ್ಳೆಯದು. ಅಳವೆ ಬೀಜ ಮತ್ತು ಅಂಟಲ್ಲಿ ತುಂಬ ಔಷಧಿ ಗುಣ ಇರ್ತದೆ. ಹಾಗಾಗಿ ಇದನ್ನು ಮಾಡಿ ಬಾಣಂತಿಯರಿಗೆ ಕೊಡ್ತಾರೆ. ಹಾಗೆ ಬೇರೆ ಎಲ್ಲರೂ ತಿನ್ಬೋದು ಸಾಮಾನ್ಯವಾಗಿ. ಇದನ್ನು ಅಂದರೆ ಎಲ್ಲರಿಗೂ ಇಷ್ಟನೇ ಇದು. ಮೊದಲಿಗೆ ತಯಾರಿ ಮಾಡಿ ಇಟ್ಕೊಳ್ಬೇಕು. ಇದನ್ನು ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಉತ್ತತ್ತಿ ಕೂಡ ಜಜ್ಜಿ ಬೀಜ ತೆಗೆದು ಸ್ವಲ್ಪ ತರಿಯಾಗಿ ಮಿಕ್ಸರ್ಗೆ ಹಾಕಿ ಇಟ್ಕೊಂಡಿದ್ದೆ. ಹಾಗೆ ಕಾಯಿ ತುರಿದು ಇಟ್ಕೊಂಡಿದ್ದೀನಿ. ಏಲಕ್ಕಿ ಪೌಡರ್ ಮಾಡಿ ತೊಗೊಂಡಿದ್ದೀನಿ. ಹಾಗೆ ಬೆಲ್ಲದ ಪಾಕಕ್ಕೂ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಮೊದಲಿಗೆ ತುಪ್ಪ ಕಾಯಿಸಿ ನಾನು ಡ್ರೈ ಫ್ರೂಟ್ಸನ್ನು ಹುರಿದು ತೊಗೊಳ್ತಾ ಇದ್ದೀನಿ. ಈ ರೀತಿಯಾಗಿ ಗರಿಯಾಗಿ ಹುರಿಬೇಕು, ಕಂದು ಬಣ್ಣ ಬರೋವರೆಗೂ. ತುಂಬ ಹೊತ್ತಿಸಬಾರ್ದು ನೋಡಿರಿ. ಈ ರೀತಿಯಾಗಿ ಹುರಿದು ತೆಗೆದಿಟ್ಕೊಳ್ಬೇಕು. ಹಾಗೆ ಒಂದು ಸ್ವಲ್ಪ ತೆಗೆದ ನಂತರ ಮತ್ತೆ ಉಳಿದಿದ್ದೆಲ್ಲವನ್ನು ಅದೇ ತುಪ್ಪದಲ್ಲೇ ಪಾತ್ರೆಯಲ್ಲೇ ಹಾಕಿ ಹುರಿದು ತೊಗೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಪ್ರಮಾಣದಲ್ಲೇ ಮಾಡಿದ್ದೆ, ಹಾಗಾಗಿ ಸಣ್ಣ ಪಾತ್ರೆ ಇಟ್ಕೊಂಡಿದ್ದೆ. ಅಂಟಂತ ಹೇಳ್ತಾರೆ, ಇದು ಬಾಣಂತಿಯರಿಗೆ ಕೊಡುವಂಥ ಅಂಟು. ಇದನ್ನು ಸ್ವಲ್ಪ ತುಪ್ಪದಲ್ಲಿ ಹಾಕಿದ ನಂತರ ಅರಳುತ್ತದು, ದಪ್ಪ ಆಗಿ ಬರುತ್ತೆ. ಖುಷಿ ಆಗುತ್ತೆ ಅಂಟು ಹುರಿಯುವಾಗ, ಎಷ್ಟು ಚೆನ್ನಾಗಿ ಬರುತ್ತೆ ಅದು ಅಂಥೇಳಿ. ಈ ರೀತಿ ನೋಡಿ ಪ್ಯಾಕೆಟಲ್ಲಿರುತ್ತೆ ನೋಡಿ, ಇಲ್ಲಿ ಎಷ್ಟು ಚಂದ ಅರಳು ಬರ್ತಾ ಇದೆ. ಹೀಗೆ ಮಾಡಿ ನಾವು ತೆಗೆದಿಟ್ಕೊಳ್ಬೇಕು. ನಂತರ ಲಾಸ್ಟಿಗೆ ನಾವು ಅಳವೆ ಬೀಜ ಹುರಿಬೇಕು. ಯಾಕಂದರೆ ಅಳವೆ ಬೀಜ ಹುರಿದು ತೆಗಿಯೋಕ್ಕಾಗಲ್ಲ, ಅದರಲ್ಲೇ ಚಟಪಟ ಅನ್ನೋವರೆಗೂ ಲಾಸ್ಟಿಗೆ ಹುರಿಬೇಕು. ನಮ್ಮಮ್ಮ ಇದೇ ರೀತಿಯಾಗಿ ಮಾಡೋದು. ಇದನ್ನೆಲ್ಲ ನಾನು ಅಮ್ಮನಿಂದ ಕಲ್ತಿದ್ದು. ಹಾಗಾಗಿ ಇಲ್ಲಿ ನೋಡಿ ಸಿಡಿತಾ ಇದೆ ಅಳವೆ ಬೀಜ. ಇದನ್ನು ಹೊತ್ತಿಸಬಾರ್ದು, ಸಿದಿಸಬಾರ್ದು. ಚಟಪಟ ಅಂದ ತಕ್ಷಣ ನಾವು ಇಳಿಸಿ ಒಂದೇ ಪಾತ್ರೆಗೆ ತೆಗೆದಿಟ್ಕೊಳ್ಬೇಕು. ನಾವು ಹುರಿದಿರೋಂಥ ಪದಾರ್ಥಗಳನ್ನೆಲ್ಲ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡ್ರೆ ಈಗ ರೆಡಿ ಆಗ್ತಾ ಇದೆ ನಮ್ಮ ಅಂಟಿನ ಉಂಡೆ ತಯಾರಿ. ಹಾಗೆ ಒಂದು ಸೈಡಿಗೆ ನಾನು ಪಕ್ಕಕ್ಕೂ ತಯಾರಿ ಮಾಡಿಕೊಂಡಿದ್ದೆ ನೋಡಿ. ನನ್ನ ಮಗ ಬೆಂಗಳೂರಿಗೆ ಹೋಗ್ತಾ ಇದ್ದ, ಹಾಗಾಗಿ ಅವನಿಗೆ ಪಾರ್ಸಲ್ ಕೊಡಬೇಕಾಗಿತ್ತು. ಏನು ಮಾಡೋದು ಅಂತ ಹೇಳಿ ನಾನು ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿಕೊಡ್ತೀನಿ ಅಂಟಿನ ಉಂಡೆ ಅಂತ ಹೇಳಿ ಇದನ್ನು ಮಾಡಿದೆ. ಇಲ್ಲಿ ನಾನು ಉತ್ತತ್ತಿ ಸ್ವಲ್ಪ ತರಿಯಾಗಿ ಹುರಿದಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಹಾಗೆ ಇದು ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೆ, ಅದನ್ನು ಕೂಡ ಇದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ ಏಲಕ್ಕಿ ಪೌಡರನ್ನು ಮಾಡಿಟ್ಕೊಂಡಿದ್ದೀನಿ. ಒಂದು 4ರಿಂದ 5 ಏಲಕ್ಕಿ ಮತ್ತು ಸ್ವಲ್ಪ ಸಕ್ಕರೆ ಎರಡನ್ನು ಮಿಕ್ಸ್ ಮಾಡಿ ಪುಡಿ ಮಾಡಿಟ್ಕೊಂಡಿದ್ದೆ. ಇದು ಕಲಿಸ್ಲಿಕ್ಕೆ ಸಣ್ಣ ಪಾತ್ರೆ ಆಯಿತು, ಹಾಗಾಗಿ ಇದನ್ನು ನಾನು ದೊಡ್ಡ ಪಾತ್ರೆಗೆ ಬದಲಾಯಿಸ್ಕೊಂಡು, ಹಾಗಾಗಿ ಮಿಕ್ಸ್ ಮಾಡಲಿಕ್ಕೆ ಚೆನ್ನಾಗಾಗುತ್ತೆ ಅಂಥೇಳಿ ನೋಡಿ. ಅಳವೆ ಬೀಜ ಅಂಟು ಇದ್ರೇ ಅಂಟಿನ ಉಂಡೆ. ನಂತರ ಈಗ ಪಾಕ ಮಾಡಿ ತೊಗೊಂಡಿದ್ದೀನಿ. ಆ ಪಾಕವನ್ನು ಇದಕ್ಕೆ ಹಾಕಿದರೆ ಆವಾಗ ರೆಡಿ ಆಯಿತು. ಹೀಗೆ ಕೂಡ ಬಾಣಂತಿಯರಿಗೆ ಇದೇ ರೀತಿ ಮಿಕ್ಸರನ್ನು ಮಾಡಿ ಕೊಡ್ತಾರೆ. ಒಂದು ಬೌಲಲ್ಲಿ ಹಾಕಿ ಸ್ಪೂನ್ ಇಟ್ಟು ಹಾಗೆ ಕೂಡ ತಿನ್ಬೋದು. ಇಲ್ಲಾಂದರೆ ಲಾಡು ಕಟ್ಟಿದರೆ ಅದು ಕೆಳಗಡೆ ಬೀಳಬಾರ್ದು, ದೃಷ್ಟಿ ಬೀಳುತ್ತೆ ಅಂಥೇಳಿ ನಮ್ಮಮ್ಮ ಎಲ್ಲ ಲಾಡು ಕಟ್ಟೆ ಇಡ್ತಿದ್ರು. ಅದು ಕಾಲು ಕೆಳಗೆ ತುಳಿಬಾರ್ದು ಬಾಣಂತಿಯರು ತಿನ್ನೋದು ಅಂತ ಅಮ್ಮ ತುಂಬ ಮಡಿಯಿಂದನೇ ಮಾಡಿಕೊಡೋರು. ಹಾಗಾಗಿ ನಾನು ಕೂಡ ಅದನ್ನೇ ಕಲ್ತಿದ್ದೀನಿ. ನಾನು ಈ ರೀತಿಯಾಗಿ ಮಿಕ್ಸರ್ ಇಡಲ್ಲ, ಲಾಡು ಕಟ್ಟಿಟ್ಬಿಡ್ತೀನಿ. ನಮ್ಮ ಮನೇಲಿ ಎಲ್ರಿಗೂ ಇಷ್ಟ. ನನ್ನ ಮಗಳು ಒಂದು ಇಷ್ಟಪಡಲ್ಲ, ನನ್ನ ಮಗನಿಗೆ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಇಷ್ಟ. ಈಗ ಇದು ರೆಡಿಯಾಗಿದೆ. ಇದನ್ನು ಸ್ವಲ್ಪ ತೊಗೊಂಡು ಲಾಡು ಕಟ್ಟಿಟ್ಟರೆ ಅದು ಸ್ವಲ್ಪ ಹೊತ್ತಿಗೆ ಗಟ್ಟಿಯಾಗಿ ಬರ್ತದೆ. ಪಾಕ ಗಟ್ಟಿ ಆಗೋದಂಗೆ ಎಲ್ಲ ಡ್ರೈ ಫ್ರೂಟ್ಸು ಒಳಗೆ ಅಂಟು ಕೂಡ್ಕೊಂಡು ಗಟ್ಟಿಯಾಗಿ. ಎಷ್ಟು ಆರೋಗ್ಯದ ಗುಣಗಳಿವೆ. ತುಪ್ಪ ಇದೆ, ಬೆಲ್ಲ ಇದೆ, ಹಾಗೆ ಡ್ರೈ ಫ್ರೂಟ್ಸು, ಒಣ ಕೊಬ್ಬರಿ, ಉತ್ತತ್ತಿ, ಏಲಕ್ಕಿ ಪೌಡರು, ಅಳವೆ ಅಂಟು ಎಲ್ಲ ಈ ಲಾಡುದಲ್ಲಿದೆ. ಇದನ್ನು ಸಾಂಪ್ರದಾಯಿಕವಾಗಿ ಅನೇಕ ಮನೆಗಳಲ್ಲಿ ಬಾಣಂತಿಯರಿಗೋಸ್ಕರ ಮಾಡುವಂಥ
ಒಂದು ವಿಶೇಷವಾದ ತಿಂಡಿ ಅಂತಲೇ ಕರಿಬೋದು. ಇದರಲ್ಲಿ ಕ್ಯಾಲ್ಶಿಯಂ, ಪೌಷ್ಟಿಕಾಂಶ, ಫೈಬರ್ ಎಲ್ಲ ಖನಿಜಾಂಶಗಳು ಇರೋದ್ರಿಂದ ಹಾಗಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ತೀರಾ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.